ವಿಠ್ಠಲ ಹರಿಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ 10 ಲಕ್ಷ ಅನುದಾನ. ಶಿಗ್ಗಾಂವ ತಾಲೂಕು ಹುನಗುಂದ ಗ್ರಾಮದ ಭಕ್ತರ ದೀರ್ಘಕಾಲದ ಆಶಯವಾಗಿದ್ದ ವಿಠ್ಠಲ ಹರಿಮಂದಿರ ನಿರ್ಮಾಣಕ್ಕೆ ಇಂದು ಪವಿತ್ರ ವಾತಾವರಣದಲ್ಲಿ ಭೂಮಿ ಪೂಜೆಯನ್ನು ನಿಕಟಪೂರ್ವ ಬಿಜೆಪಿ ಅಧ್ಯಕ್ಷರಾದ ಶಿವಾನಂದ ಮ್ಯಾಗೇರಿ ನೆರವೇರಿಸಿದ್ದಾರೆ. ಭೂಮಿ ಪೂಜೆ ನೆರವೇರಿಸಿದ ಅವರು ಗ್ರಾಮದ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೊಸ ಉಜ್ವಲ ಅಧ್ಯಾಯವನ್ನು ಆರಂಭಿಸುವ ಈ ಮಂದಿರ ನಿರ್ಮಾಣಕ್ಕೆ ಭಾರತ ಸರ್ಕಾರದ ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಸದಸ್ಯರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಸ್ಥಳೀಯ ಪ್ರವೇಶಾಭಿವೃದ್ಧಿ ನಿಧಿಯಿಂದ 10 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಈ ಮಂದಿರ ನಿರ್ಮಾಣದ ಮೂಲಕ ಹುನಗುಂದ ಗ್ರಾಮವು ಧರ್ಮ, ಸಂಸ್ಕೃತಿ ಹಾಗೂ ಭಕ್ತಿಯ ಪಾವನ ಕೇಂದ್ರವಾಗಿ ಬೆಳೆಯಲಿದೆ. ಗ್ರಾಮದಲ್ಲಿ ನಡೆಯುವ ಭಜನೆ, ಕೀರ್ತೆ, ಸತ್ಸಂಗ, ಸಾಂಸ್ಕೃತಿಕ ಉತ್ಸವಗಳು ಹಾಗೂ ಸಮಾಜಮುಖಿ ಚಟುವಟಿಕೆಗಳಿಗೆ ಈ ಮಂದಿರ ಶಾಶ್ವತ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖಂಡರಾದ ನಾಗರಾಜ್ ಮೂಲಿಮನಿ, ಯುವ ಮುಖಂಡ ನರಹರಿ ಕಟ್ಟಿ, ಬಾಬಣ್ಣ ಫಿರೋಜಿ, ಗಣೇಶ್ ಚನ್ನಾಪುರ, ಪ್ರಭು ಇಂಗಳಗಿ, ವೆಂಕಪ್ಪ ತಳವಾರ್, ಗ್ರಾಮದ ಹಿರಿಯರು, ಸ್ಥಳೀಯರು, ಮುಖಂಡರು, ಭಜನಾ ಮಂಡಳಿ ಸದಸ್ಯರು, ಮಹಿಳಾ ಭಕ್ತರು ಹಾಗೂ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಸಹಕಾರದಿಂದ ನಮ್ಮ ಹುನಗುಂದದಲ್ಲಿ ವಿಠ್ಠಲ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು, ಇದು ನಮ್ಮ ಧಾರ್ಮಿಕ ಆಸ್ತಿಯ ಬಲವನ್ನು ಹೆಚ್ಚಿಸುವ ಮಹತ್ತರ ಕ್ಷಣವಾಗಿದೆ. ಅವರ ನಾಯಕತ್ವದಲ್ಲಿ ಶಿಗ್ಗಾಂವ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಮಹಾಪೂರ ಹರಿದು ಬರಲಿದೆ ಎಂದು ನಾವು ಹಾರೈಸುತ್ತೇವೆ ಎಂದರು. ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜ್ ಮೂಲಿಮನಿ ಹುನಗುಂದ ಹೇಳಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಶಿಗ್ಗಾವಿ, NKS TV4 ಹಾವೇರಿ.